ಹಾಯ್ ಗುಡ್ ಮಾರ್ನಿಂಗ್. ಥೈಲ್ಯಾಂಡ್ನಲ್ಲಿ ಫೇಮಸ್ ಆಗಿರುವಂತಹ ಬ್ಲೂ ಟೀನ ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಶಂಕುಪುಷ್ಪ ಟೀ ಅಥವಾ ಕಷಾಯ ಅಂತಲೂ ಸಹ ಕರಿಬೋದು. ಇದು ನಮ್ಮ ಮನೇಲಿ ಹೂ ಬಿಟ್ಟಾಗ ಹೂನ ಅರಳಿರುತ್ತಲ್ಲ ಆ ಟೈಮಲ್ಲಿ ತೊಳೆದು ಅದನ್ನು ಒಣಗಿಸಿಟ್ಕೊಳ್ತೀನಿ. ಒಂದು ಪಾತ್ರೆಗೆ ನೀರನ್ನು ಹಾಕಿ ಒಣಗಿರುವಂತಹ ಹೂಗಳನ್ನ ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡು ಇದನ್ನು ಶೋಧಿಸಿ ಸ್ವಲ್ಪ ಇದಕ್ಕೆ ನಿಂಬೆ ರಸ ಜೇನುತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕಲರ್ ಸಹ ಚೇಂಜ್ ಆಗುತ್ತೆ, ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಈ ಬ್ಲೂ ಟೀ ಕುಡಿಯೋದ್ರಿಂದ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ, ಸ್ಕಿನ್ ಸಹ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಟೀನ ಕುಡಿದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ವೆಜಿಟೇಬಲ್ ವೈಟ್ ಪಲಾವ್ನ ಮಾಡ್ಕೊಳ್ಳೋಣ ಅಂತೇಳಿ ಪಲಾವ್ನ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಲಾವ್ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮಸಾಲೆ ಕಡಿಮೆ ಇರುತ್ತೆ, ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಳಗಿನ ತಿಂಡಿನ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಲಂಚ್ ಬಾಕ್ಸ್ನೆಲ್ಲ ಹಾಕಿ ಅವ್ರಿಗೂ ಸಹ ಟಿಫನ್ನ ಮಾಡಿ ಮುಗಿಸಿ ಇದ್ರ ಜೊತೆಗೆ ಸ್ವಲ್ಪ ಇಲ್ಲಿ ನಾನು ಮೊಸರು ಚಟ್ನಿನ ಸಹ ರೆಡಿ ಮಾಡ್ಕೊಂಡಿದ್ದೆ. ನಾನಿಲ್ಲಿ ರೋಸ್ ಸಿಂಧೂರ್ನ ಆರ್ಡರ್ ಮಾಡಿದ್ದೆ, ಸೊ ಅದು ಸಹ ಬಂದಿತ್ತು. ಕ್ವಾಲಿಟಿ ವೈಸ್ ಆಗಲಿ ಅಥವಾ ಕಲರ್ ಆಗಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಮಧ್ಯಾಹ್ನಕ್ಕೆ ಮೊಳಕೆ ಕಾಳು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ಮೊಳಕೆ ಕಾಳು ಸಾಂಬಾರನ್ನ